ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಇವತ್ತು ನಾನು 10 ಸರ್ಕಾರಿ ಸಂಸ್ಥೆಗಳ ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ತಂದಿದ್ದೇನೆ. ಸೊ ಈ 10 ಸರ್ಕಾರಿ ಸಂಸ್ಥೆಗಳು ಯಾವುದು ಅಂದರೆ ಇಂಡಿಯಾ ಪೋಸ್ಟು ಮತ್ತು ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ಸ್ ಕರ್ನಾಟಕ, ಮತ್ತು ನಿಮಾನ್ಸ್ನಲ್ಲಿ ಓಪನಿಂಗ್ಸ್ ಇದೆ, ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಓಪನಿಂಗ್ಸ್ ಇದೆ, ಮತ್ತು ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಮಂಡಳಿ ಓಪನಿಂಗ್ಸ್ ಇರುವಂಥದ್ದು, ಮತ್ತೀಗ ಆ, ಈ ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಬೆಂಗಳೂರಿನಲ್ಲಿ, ಮತ್ತು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲಿ, ಮತ್ತು BMRCLನಲ್ಲಿ ಓಪನಿಂಗ್ ಇರುವಂಥದ್ದು, ಮತ್ತು ಇಂಡಿಯನ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಹೆಬ್ಬಾಳ ಹತ್ರ, ಬೆಂಗಳೂರಲ್ಲಿ ಹೆಬ್ಬಾಳ ಹತ್ರ ಇರುವಂಥ ಒಂದು ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ಬನ್ನಿ ಇದ್ರ ಬಗ್ಗೆ ನಾವು ಮಾಹಿತಿನ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಮರಿದಿರಾ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಬನ್ನಿ ನೋಡೋಣ ಒನ್ ಬೈ ಒನ್ ಅದ್ರ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಳೋಣ. ಸೊ ನೋಡಿ, ಈ ಉದ್ಯೋಗ ಬಂದ್ಬಿಟ್ಟು ಪೋಸ್ಟಲ್ ಟೆಕ್ನಾಲಜಿಯಲ್ಲಿ ಅಂದರೆ ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ಪೋಸ್ಟಲ್ ಟೆಕ್ನಾಲಜಿ, ಸೊ CEPTಯಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ಇದು ಓಪನಿಂಗ್ ಇರುವಂಥದ್ದು ಬಂದು ಮೈಸೂರು, ಚೆನ್ನೈ, ಬೆಂಗಳೂರು, ಹೈದರಾಬಾದ್, ಸೊ ಇಲ್ಲಿ ಇರುವಂಥ ಓಪನಿಂಗ್ಸ್ ಅಂತ ಹೇಳ್ಬೋದು. ಸೊ ಇದು ಡೆಪ್ಯುಟೇಷನ್ ಬೇಸಿಸ್ ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ರೆಕ್ರೂಟ್ ಮಾಡುವಂಥದ್ದು. ಸೊ ಆಲ್ರೆಡಿ ಈ ಕಾಂಟ್ರಾಕ್ಟ್ ಬೇಸ್ ಮೇಲೆ ಡೆಪ್ಯುಟೇಷನ್ ಮೇಲೆ ತಗೊಳ್ಳುವಂಥವ್ರು ಕೂಡ ಎಕ್ಸ್ಟೆನ್ಷನ್ಸ್ ಕೂಡ ಇರುತ್ತೆ. ನೋಡ್ಬೋದು ನೀವು ಅಸಿಸ್ಟೆಂಟ್ ಮ್ಯಾನೇಜರ್ಗೆ ಮತ್ತು ಟೆಕ್ನಿಕಲ್ ಸೂಪರ್ವೈಸರ್ಗೆ ಕರೆಯುವಂಥದ್ದು. ಸೊ ನೋಡಿ, ಪೇ ಸ್ಕೇಲ್ ಒಂದು 9,300ರಿಂದ 34,800, ಮತ್ತು ಟೆಕ್ನಿಕಲ್ ಸೂಪರ್ವೈಸರ್ಗೂ ಕೂಡ ಅದೇ ಒಂದು ಪೇ ಸ್ಕೇಲ್ ಇದೆ. ನಂಬರ್ ಆಫ್ ಪೋಸ್ಟ್ ನೋಡ್ಬೋದು 23 ಮತ್ತು 6 ಪೋಸ್ಟ್ಗಳನ್ನ ಕರೆದಿರುವಂಥದ್ದು. ಸೊ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರುವಂಥವ್ರು ಸೊ ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ, ccc.cept.gov.in ಟೆಕ್ನಿಕಲ್ ಪೋಸ್ಟ್ಸ್ ಅಂತ ಹೋದರೆ ನಿಮಗೆ ಇಲ್ಲಿ ಒಂದು ಕಂಪ್ಲೀಟ್ ನೋಟಿಫಿಕೇಶನ್ ಸಿಗುತ್ತೆ. ಸೊ ಇದಕ್ಕೆ ಕ್ವಾಲಿಫಿಕೇಶನ್ ಏನಿದೆ, ಸೊ ಅಪ್ಲೈ ಮಾಡೋದಕ್ಕೆ ಅನ್ನೋದು ಕೂಡ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನೋಡ್ಬೋದು ನೀವು ಕೊನೆಯ ದಿನಾಂಕ 5/12/2021 ಕೊನೆಯ ದಿನಾಂಕ ಆಗಿರುತ್ತೆ ಅಪ್ಲೈ ಮಾಡೋದಕ್ಕೆ. ಸೊ ಈ ಒಂದು ವೆಬ್ಸೈಟ್ಗೆ ಹೋಗಿ ಇನ್ಫಾರ್ಮೇಷನ್ ತಿಳ್ಕೊಂಡು ಅಪ್ಲೈ ಮಾಡಿ. ನೆಕ್ಸ್ಟ್ ಮುಂದಿನ ಉದ್ಯೋಗ ಬಂದು ICAR ಇಂಡಿಯನ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟು, ಸೊ ಹೆಬ್ಬಾಳ್ ಪೋಸ್ಟ್ ಆಫೀಸ್ ಬೆಂಗಳೂರು. ಸೊ ಇಲ್ಲಿರುವಂಥ ಒಂದು ಓಪನಿಂಗು. ಸೊ ನೋಡ್ಬೋದು ಇಮೇಲ್ ID ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯಾವುದಕ್ಕೆ ಅಡ್ವರ್ಟೈಸ್ಮೆಂಟ್ ಕರೆದಿದೆ ಅಂದರೆ ಸೀನಿಯರ್ ರಿಸರ್ಚ್ ಫೆಲೋ ಅನ್ನೋದಕ್ಕೆ ಒಂದು ಪೊಸಿಷನ್ಗೆ ಕರೆದಿರುವಂಥದ್ದು. ಸೊ ನೋಡಿ, ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗತ್ತೆ, ivri.nic.in ಅಂತ ಹೇಳಿ ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿದ್ರೆ ನೋಡಿ, ಅದರ್ ಪೇಜಸ್ ನ್ಯೂ ಜಾಬ್ಸ್ .axpx ಈ ಒಂದು ವೆಬ್ಸೈಟನ್ನು ಹೀಗೆ ನೀವು ಟೈಪ್ ಮಾಡಿದ್ರೆ ಗೂಗಲ್ನಲ್ಲಿ ನಿಮಗೆ ಈ ಒಂದು ನೋಟಿಫಿಕೇಷನ್ ಸಿಗುವಂಥದ್ದು. ಸೊ ನೋಡಿ, ನೀವು ಡಾಕ್ಟರ್ ಗಣೇಶ್ ಕೊಂಡಬಟ್ಟುಲ, ಸೊ ಇವರ ಹತ್ರ ನೀವು ಕೆಲಸ ಮಾಡಬೇಕಾಗಿರುತ್ತೆ ಸೀನಿಯರ್ ರಿಸರ್ಚ್ ಫೆಲೋ ಆಗಿ. ಸೊ ಅವ್ರದ್ದು Gmail ID ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಬೋದು, kondabatulla@gmail.com ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಸೊ ಇದು ನ್ಯೂಸ್ ಪೇಪರ್ನಲ್ಲಿ ಪಬ್ಲಿಷ್ ಆಗಿರುವಂಥ ಒಂದು ನ್ಯೂಸು. ಸೊ ಸೀನಿಯರ್ ರಿಸರ್ಚ್ ಫೆಲೋಗೆ ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ, ಸೊ ಅವರು ಏನೇನು ಕ್ವಾಲಿಫಿಕೇಷನ್ ಇದೆ ಅಂತ ಹೇಳಿ ನೀವು ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ತಿಳ್ಕೊಂಡು ಸೊ ಇಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಉದ್ಯೋಗ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ವೀಡಿಯೋನ ಕೂಡ ನಾನು ಮಾಡಿದ್ದೀನಿ. ಸೊ ಇದು ಬ್ರೀಫ್ ನ್ಯೂಸ್ ಪೇಪರ್ ಪ್ರಕಟಣೆ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀವು ನನ್ನ ಚಾನಲ್ಗೆ ಹೋಗಿ ಅಲ್ಲಿ ವೀಡಿಯೋಸ್ನಲ್ಲಿ ನಿಮಗೆ ಈ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ನು ಇದ್ರ ಬಗ್ಗೆ ಸಿಗುತ್ತೆ. ನೋಡ್ಬೋದು, FDA ಮತ್ತು ಸೂಪರ್ವೈಸರ್ಸು ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ಸು ಮತ್ತು ಆಫೀಸರ್ ಪೋಸ್ಟ್ಗೆ ಕರೆದಿರುವಂಥದ್ದು. ಸೊ ಒಟ್ಟು 29 ಪೋಸ್ಟ್ ಇರುವಂಥದ್ದು. ಸೊ ನೀವು ಕೂಡ ನೋಟಿಫಿಕೇಷನನ್ನು ಈ ಒಂದು ವೆಬ್ಸೈಟ್ಗೆ ಹೋದರೆ ಸಿಗುತ್ತೆ, khadi.karnataka.gov.in ಹೋದರೆ ಸೊ ಈ ಒಂದು ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಸಿಗುತ್ತೆ. ಸೊ ಎಷ್ಟೆಷ್ಟು ಅಲಾಟ್ ಮಾಡಿದ್ದಾರೆ, ಯಾವ್ಯಾವ ಕ್ಯಾಟಗರಿ ಅವ್ರಿಗೆ, ಕ್ಯಾಸ್ಟ್ ಅವ್ರಿಗೆ ಎಷ್ಟು ಅಲಾಟ್ ಮಾಡಿದ್ದಾರೆ, ಮತ್ತು ಎಷ್ಟು ವೇತನ ಶ್ರೇಣಿ ಇದೆ ಅನ್ನೋದು ಎಲ್ಲ ಇನ್ಫಾರ್ಮೇಷನ್ನು ಕೂಡ ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ. ಮತ್ತು ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ, ಆ ವಿಡಿಯೋನ ಖಂಡಿತವಾಗ್ಲೂ ನೋಡಿ. ಸೊ ನೆಕ್ಸ್ಟ್ ಮುಂದಿನ ಉದ್ಯೋಗ ಬಂದ್ಬಿಟ್ಟು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಬೆಂಗಳೂರಿನಲ್ಲಿ ಇರುವಂಥದ್ದು, ICMR ಬೆಂಗಳೂರಲ್ಲಿ. ಸೊ ಕಂಪ್ಯೂಟರ್ ಪ್ರೋಗ್ರಾಮರ್ ಅಂತ ಹೇಳಿ ಕರೆದಿರುವಂಥದ್ದು. ಸೊ ಯಾರ್ಯಾರು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮಾಡಿದ್ದೀರಾ, ಇಂಜಿನಿಯರಿಂಗು ಮತ್ತು ಮಾಸ್ಟರ್ಸಲ್ಲಿ ಅಥವಾ BSc ಮಾಡಿರುವಂಥವ್ರು, ಸೊ ಮಾಸ್ಟರ್ಸ್ ಮಾಡಿರುವಂಥವ್ರು ಈ ಒಂದು ಕಂಪ್ಯೂಟರ್ ಪ್ರೋಗ್ರಾಮರ್ ಹುದ್ದೆಗೆ ಅಪ್ಲೈ ಮಾಡುವಂಥದ್ದು. ಸೊ ಕೊನೆ ದಿನಾಂಕ ಬಂದ್ಬಿಟ್ಟು 15/11/2021 ಅಂತ ಹೇಳಿ ಕೊಟ್ಟಿರುವಂಥದ್ದು. ನೀವು ನೋಡ್ಬೋದು ಯಾವ ವೆಬ್ಸೈಟ್ಗೆ ಹೋದ್ರೆ ಸಿಗುತ್ತೆ ಇನ್ಫಾರ್ಮೇಷನ್ ಅಂದರೆ www.ncdirindia.org ಈ ಒಂದು ವೆಬ್ಸೈಟ್ಗೆ ಹೋದರೆ ನಿಮಗೆ ಕಂಪ್ಲೀಟ್ ನೋಟಿಫಿಕೇಶನ್ ಸಿಗುತ್ತೆ. ಸೊ ಇದಕ್ಕೆ ಏನು ಕ್ವಾಲಿಫಿಕೇಷನ್ನು, ನಿಮಗೆ ಇಂಜಿನಿಯರಿಂಗ್ ಕ್ವಾಲಿಫಿಕೇಷನ್ ಬೇಕಾ ಅಥವಾ ಡಿಗ್ರಿ ಕ್ವಾಲಿಫಿಕೇಷನ್ ಬೇಕಾ, ಸೊ ಏನು ಕ್ವಾಲಿಫಿಕೇಷನ್ ಈ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅನ್ನೋದು ನಿಮಗೆ ಸಿಗುತ್ತೆ ಇನ್ಫಾರ್ಮೇಷನು. ನೋಡ್ಬೋದು, ಕೊನೆ ದಿನಾಂಕ 15/11/2021. ಸೊ ಇಮೇಲ್ ID ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಪ್ಲೈ ಮಾಡೋದಕ್ಕೆ. ಸೊ ನೀವು ಇದಕ್ಕೆ ಅಪ್ಲೈ ಮಾಡ್ಕೊಬೋದು. ನೆಕ್ಸ್ಟು ಮುಂದಿನ ಉದ್ಯೋಗ ಬಂದ್ಬಿಟ್ಟು ನಿಮಾನ್ಸ್ನಲ್ಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ನಿಮಾನ್ಸ್ನಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ಅದು ಬೆಂಗಳೂರಿನಲ್ಲಿ. ಸೊ ಯೋಗ ಥೆರಪಿಸ್ಟ್ಗೆ ಕರೆದಿರುವಂಥದ್ದು. ಸೊ ಯಾರಾದರೂ MSc ಯೋಗ ಮಾಡಿದ್ದಾರೆ, ಸೊ ಮತ್ತು 6 ತಿಂಗಳು ಎಕ್ಸ್ಪೀರಿಯನ್ಸ್ ಇರುವಂಥವ್ರು. ಸೊ ಏಜ್ ಲಿಮಿಟ್ ಕೂಡ 30 ಕೊಟ್ಟಿದ್ದಾರೆ, 29,000 ಕನ್ಸಲ್ಟೇಟೆಡ್ ಪೇಮೆಂಟ್ ಕೂಡ ಇರುತ್ತೆ. ಅವರು ಈ ಒಂದು ಇಮೇಲ್ ಐಡ್ಗೆ ಕಳಿಸ್ಕೊಡ್ಬೋದು, SHUTclinic@gmail.com ಅಂತ
ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ನು ನಿಮಗೆ ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ನೋಡಿ nimans.ac.in ವೇಕೆನ್ಸಿ ಅನೌನ್ಸ್ಮೆಂಟ್ಸ್. ಸೊ ಇಲ್ಲಿ ಸಾಕಷ್ಟು ವೇಕೆನ್ಸಿಗಳಿದೆ ಫ್ರೆಂಡ್ಸ್. ನೀವು ಈ ಒಂದು ಸಾಕಷ್ಟು ವೇಕೆನ್ಸಿಗಳಲ್ಲಿ ಇದು ಒಂದು ವೇಕೆನ್ಸಿ ಅಂತ ಹೇಳ್ತೀನಿ. ಸೊ ಅಲ್ಲಿ ತುಂಬ ವೇಕೆನ್ಸಿಗಳಿದೆ. ಸೊ ಅಲ್ಲಿ ಒಂದು ವೆಬ್ಸೈಟ್ಗೆ ಹೋದರೆ ನಿಮಗೆ ಎಷ್ಟು ಒಂದು 5-6 ವೇಕೆನ್ಸಿಗಳು ಸಿಗುತ್ತೆ. ಸೊ ಯಾರಿಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅವರು ಅದಕ್ಕೆ ಅಪ್ಲೈ ಮಾಡ್ಕೊಬೋದು. ಸೊ ಈ ಒಂದು ಹುದ್ದೆಗೆ ಯೋಗ ಥೆರಪಿಸ್ಟ್ ಹುದ್ದೆಗೆ ಕೊನೆ ದಿನಾಂಕ ಒಂದು 31/10/2021 4 ಗಂಟೆ ಅಷ್ಟರಲ್ಲಿ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಸೊ ಏನೇನು ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಈ ಒಂದು ವೆಬ್ಸೈಟ್ಗೆ ಹೋದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟು ಇದನ್ನು ಕೂಡ ನಿಮಾನ್ಸ್ ಬೆಂಗಳೂರಿನಲ್ಲಿ ನೋಡಿ ಪ್ರಾಜೆಕ್ಟ್ ಆಫೀಸರ್ ಕರೆದಿದ್ದಾರೆ. ಸೊ ಯಾವ್ಯಾವ ಬೇರೆ ಬೇರೆ ಸೆಕ್ಷನ್ಸಲ್ಲಿ ಕರೆದಿದ್ದಾರೆ. ಚಿಲ್ಡ್ರನ್ ಪ್ರೊಟೆಕ್ಷನ್ ಥೀಮಲ್ಲಿ, ಎಜುಕೇಷನ್ ಥೀಮಲ್ಲಿ, ಮೆಂಟಲ್ ಹೆಲ್ತ್ ಥೀಮಲ್ಲಿ. ಸೊ ಎಲ್ಲ ಪ್ರಾಜೆಕ್ಟ್ ಆಫೀಸರ್ಸ್ ಪೋಸ್ಟ್ಗಳನ್ನ ಕರೆದಿದ್ದಾರೆ. ಸೊ ಇದು ಕೊನೆ ದಿನಾಂಕ ಬಂದ್ಬಿಟ್ಟು 3/11/2021. ಸೊ ಸೇಮ್ ಅದೇ ವೆಬ್ಸೈಟ್ nimans.ac.in ವೇಕೆನ್ಸಿ ಅನೌನ್ಸ್ಮೆಂಟ್ಸಲ್ಲಿ ನಿಮಗೆ ಖಂಡಿತವಾಗ್ಲೂ ಇದು ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಬಿಟ್ಟು ಬೇರೆ ಬೇರೆ ವೇಕೆನ್ಸೀಸ್ ಕೂಡ ಇದೆ. ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೊಬೋದು. ಈ ಒಂದು ಲಿಂಕ್ಗೆ ಹೋದರೆ ಈ ಒಂದು ಲಿಂಕ್ಗೆ ಹೋದರೆ ನಿಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಉದ್ಯೋಗ ಒಂದು BMRCಯಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ಅಸಿಸ್ಟೆಂಟ್ ಸೆಕ್ಯೂರಿಟಿ ಆಫೀಸರ್ಸ್ ಕರೆದಿದ್ದಾರೆ. ಸೊ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 37. ಸೊ ಕೊನೆ ದಿನಾಂಕ ಅಪ್ಲೈ ಮಾಡೋದಕ್ಕೆ 17/11/2021. ಈ ಬಗ್ಗೆ ಇನ್ಫಾರ್ಮೇಷನ್ನು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತಂದರೆ ನೋಡಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಅಪ್ಲಿಕೇಶನ್ ಫಾರ್ಮ್ಯಾಟ್ ಏನು, ಸೊ ನನ್ನ ಕ್ವಾಲಿಫಿಕೇಶನ್ ಏನಿರಬೇಕು ಅಪ್ಲೈ ಮಾಡೋದಕ್ಕೆ ಅನ್ನೋದಕ್ಕೆಲ್ಲ ಇನ್ಫಾರ್ಮೇಷನ್ ನಿಮಗೆ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ. www.bmrc.co.in ವೆಬ್ಸೈಟ್ಗೆ ಹೋದರೆ ಸೊ ಅಲ್ಲಿ ಕೆರಿಯರ್ ಅಂತ ಇರುತ್ತೆ. ಸೊ ಆ ಒಂದು ಕೆರಿಯರ್ ಸೆಕ್ಷನಲ್ಲಿ ನೀವು ನೋಡಿದಾಗ ನಿಮಗೆ ಇಲ್ಲೊಂದು ಕಂಪ್ಲೀಟ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಮುಂದಿನ ಉದ್ಯೋಗ ಬಂದು ನೋಡ್ಬೋದು ನೀವು, ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್. ಸೊ ಕರ್ನಾಟಕ, ಇದು ಸ್ಟೇಟ್ ಆಫೀಸ್ ಕರ್ನಾಟಕದಲ್ಲಿ ಇರುವಂಥ ಒಂದು ಓಪನಿಂಗು. ಸೊ ಇದಕ್ಕೆ ಪೋಸ್ಟ್ ಆಫ್ ರಿಟೈರ್ಡ್ ಬ್ಯಾಂಕ್ ಅಫಿಷಿಯಲ್ಸ್ ಆನ್ ಕಾಂಟ್ರಾಕ್ಟ್ ಬೇಸಿಸ್. ಸೊ ಯಾರು ಬ್ಯಾಂಕಿಂದ ರಿಟೈರ್ಡ್ ಆಗಿರ್ತೀರಾ ಸೊ ಅವ್ರಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕರೆದಿರೋವಂಥದ್ದು. ಸೊ ಕೊನೆ ದಿನಾಂಕ ಅಪ್ಲೈ ಮಾಡೋದು 2/11/2021 ಕೊನೆ ದಿನಾಂಕ ಅಪ್ಲೈ ಮಾಡೋದು. ಸೊ ಎಲ್ಲಿವರೆಗೂ ಕಾಂಟ್ರಾಕ್ಟ್ ಬೇಸಿಸ್ ಇರುತ್ತೆ ಅಂತಂದರೆ 31/3/2022 ಕೂಡ ಕಾಂಟ್ರಾಕ್ಟ್ ಇರುತ್ತೆ. ಸೊ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಎಕ್ಸ್ಟೆಂಡ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೋಡಿ ಈ ಒಂದು ವೆಬ್ಸೈಟ್ಗೆ ಹೋದರೆ ಸಿಗುತ್ತೆ ನಿಮಗೆ. www.kvic.org.in ಅಂತ ಹೇಳಿ ಒಂದು ವೆಬ್ಸೈಟ್ಗೆ ಹೋದರೆ ಕಂಪ್ಲೀಟ್ ಈ ಜಾಬ್ ಬಗ್ಗೆ ಡಿಸ್ಕ್ರಿಪ್ಷನು, ಏನು ಎಕ್ಸ್ಪೀರಿಯನ್ಸ್ ಬೇಕು, ಎಷ್ಟು ವೇತನ ಶ್ರೇಣಿ ಇದೆ, ಸೊ ಎಲ್ಲನೂ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಸೊ ನೋಡಿ ಇಲ್ಲಿ ಬ್ಯಾಚುಲರ್ ಡಿಗ್ರಿ ಆಗಿರ್ಬೇಕಂತ ಯಾವುದೋ ಒಂದು ಡಿಸಿಪ್ಲಿನಲ್ಲಿ, ಮತ್ತು 15 ವರ್ಷ ಬ್ಯಾಂಕಿಂಗು ಎಕ್ಸ್ಪೀರಿಯನ್ಸು, ಜೊತೆಗೆ ಅದರಲ್ಲಿ 3 ವರ್ಷ ಬ್ಯಾಂಕ್ ಮ್ಯಾನೇಜರ್ ಆಗಿ ಇರಬೇಕು ಅಂತ ಎಕ್ಸ್ಪೀರಿಯನ್ಸು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 65 ವರ್ಷ ಆಗಿರಬೇಕು ಅಂತ ಹೇಳಿ ಕೂಡ ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಸೊ ಇದು ಯಾರಿಗೆ ಈ ಒಂದು ಎಲಿಜಿಬಿಲಿಟಿ ಇದೆ ಸೊ ಅವರೊಂದು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಮುಂದಿನ ಉದ್ಯೋಗ ಬಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಪೊಸಿಷನ್ಸ್ಗೆ ಕರೆದಿರುವಂಥದ್ದು. ನೋಡಿ ಫಿಸಿಕ್ಸಲ್ಲಿ ಕರೆದಿರುವಂಥದ್ದು ನೋಡಿ, BE MTech ಡಿಗ್ರಿ ಆಗಿರುವಂಥವ್ರು, EC ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನು, ಎಲೆಕ್ಟ್ರಿಕಲ್ಸು, ಇನ್ಸ್ಟ್ರುಮೆಂಟೇಷನು, ಫಿಸಿಕ್ಸಲ್ಲಿ ಅದೇ ರಿಲೆವೆಂಟ್ ಫೀಲ್ಡಲ್ಲಿ ಮಾಡೋದು. ಟೆಕ್ನಿಕಲ್ ಸ್ಕಿಲ್ಸ್ ನೋಡಿ ಏನು ಕೊಟ್ಟಿದೆ ಅಂತೇಳಿ, ಈ ಒಂದು ಸ್ಕಿಲ್ಸ್ ಇರುವಂಥವ್ರು ಇನ್ಸ್ಟ್ರುಮೆಂಟೇಷನ್, ಡಿಜಿಟಲ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟು, ಕಂಟ್ರೋಲ್ ಥಿಯರಿ, ಕಂಟ್ರೋಲ್ ಸಿಸ್ಟಮ್ಸು ಒಂದು ಎಲಿಜಿಬಿಲಿಟಿ ಇರುವಂಥವ್ರು ಸೊ ಇಲ್ಲಿ ಅಪ್ಲೈ ಮಾಡುವಂಥದ್ದು. ಸೊ ಇಲ್ಲಿ ಕೊಟ್ಟಿದ್ದಾರೆ ಮೇಲ್ ಐಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, abha@iisc.ac.in. ಸೊ ಇದು 31ನೇ ತಾರೀಕಷ್ಟರಲ್ಲಿ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಅಕ್ಟೋಬರ್ 31ನೇ ತಾರೀಕಷ್ಟರಲ್ಲಿ ನೀವು ಈ ಒಂದು ಕ್ವಾಲಿಫಿಕೇಷನ್ ಇರುವಂಥವ್ರು ಸೊ ಅಪ್ಲೈ ಮಾಡಬೇಕಾಗತ್ತೆ. ಸೊ ಪೋಸ್ಟ್ ಡಾಕ್ಟರೇಟ್ ಪೊಸಿಷನ್ಸ್ಗೂ ಕೂಡ ಕರೆದಿರುವಂಥದ್ದು ನೋಡ್ಬೋದು. PhD ಡಿಗ್ರಿ ಆಗಿರಲೇಬೇಕು ಪೋಸ್ಟ್ ಡಾಕ್ಗೆ. ಸೊ ಯಾವ್ಯಾವ ಫೀಲ್ಡಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 1 ರಿಂದ 2 ವರ್ಷದವರೆಗೂ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ನೀವು 1 ರಿಂದ 2 ವರ್ಷ. ಸೊ ಇದಕ್ಕೂ ಕೂಡ 1 ರಿಂದ 2 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಕ್ಯಾಂಡಿಡೇಟ್ನ ಅವ್ರು ಕೇಳಿರುವಂಥದ್ದು. ಸೊ ಎಲಿಜಿಬಿಲಿಟಿ ಇರೋರು ಸೊ ಈ ಒಂದು ಮೇಲ್ ಐಡಿಗೆ ನೀವು ನಿಮ್ಮ ಬಯೋಡಾಟಾನ ಕಳಿಸ್ಕೊಡ್ಬೋದು. ಸೊ ನೆಕ್ಸ್ಟು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಓಪನಿಂಗ್ ಇರುವಂಥದ್ದು. ಸೊ ನೋಡ್ಬೋದು ಸೈಂಟಿಸ್ಟ್ ಸಿ ಪೊಸಿಷನ್ಗೆ, ಪ್ರಾಜೆಕ್ಟ್ ಸೈಂಟಿಸ್ಟ್ಗೆ, ಸೀನಿಯರ್ ಪ್ರಾಜೆಕ್ಟ್ ಅಸೋಸಿಯೇಟ್ಗೆ ಕರೆದಿರುವಂಥದ್ದು. ಸೊ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸು ಕಾಂಟ್ಯಾಕ್ಟ್ ಮಾಡಿ ಮತ್ತು ಆನ್ಲೈನ್ ಇಂಟರ್ವ್ಯೂ ಕರೀತಾರೆ. ಸೊ ಕೊನೆ ದಿನಾಂಕ ಬಂದ್ಬಿಟ್ಟು 18 ನವೆಂಬರ್ 2021 ಕೊನೆ ದಿನಾಂಕ ಆಗಿರುತ್ತೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ. ನೋಡಿ ಯಾವ್ಯಾವ ಸೆಂಟರ್ಸಲ್ಲಿ ಓಪನಿಂಗ್ ಇದೆ ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವೆಬ್ಸೈಟ್ಗೆ ಹೋದರೆ ಸೊ ನಿಮಗೆ ಅಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ ಇಲ್ಲಿ ಈ ಒಂದು ಲಿಂಕ್ಗಳು ಇಲ್ಲಿದೆ. ಸೊ ಈ ಒಂದು ಲಿಂಕ್ಗಳನ್ನ ನೀವು ಟೈಪ್ ಮಾಡ್ಬೋದು. ವೆಬ್ ಲಿಂಕಲ್ಲಿ ನೀವು ಟೈಪ್ ಮಾಡಿದ್ರೆ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ ಅಪ್ಲೈ ಮಾಡೋದಕ್ಕೆ. ಸೊ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಸೈಂಟಿಸ್ಟ್ಗೆ, ಪ್ರಾಜೆಕ್ಟ್ ಸೈಂಟಿಸ್ಟ್ಗೆ ಇದಕ್ಕೆಲ್ಲ ಏನೇನು ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನು ನೀವು ಆ ಒಂದು ವೆಬ್ಸೈಟ್ಗೆ ಹೋಗಿ ಅಫಿಷಿಯಲ್ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಬೇಕಾಗತ್ತೆ. ಸೊ ಫ್ರೆಂಡ್ಸ್, ಈ ಎಲ್ಲ ಒಂದು ಇನ್ಫಾರ್ಮೇಷನ್ನು ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗಲ್ದೇ ಇದ್ರು ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ. ಸೊ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ, ತಪ್ಪದಿರ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.